ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ಎಸ್ ಯೋರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಪಾಠ 8 ಪದ ಓದು ಅಕ್ಷರ ಕಲಿ. ಅಕ್ಷರಾಭ್ಯಾಸ 1 ರ ಗ ಸ ದ ಅ ರ ರಸ ಗ ಗರಗಸ ಸ ಏನಿದು ಸರ ದ ದಸರ ಅ ಅರ ರ ಗ ಸ ದ ಅ ಇದನ್ನ ನಾವೇನಂತೀವಿ ರಸ. ಇದು ಗರಗಸ ಏನಂತೀವಿ ಇದನ್ನ ನಾವು ಸರ. ದ ಇಂದ ದಸರ ಅ ಇಂದ ಅರ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಇಲ್ಲಿ ಅಕ್ಷರ ಕೊಟ್ಟಿದ್ದಾರಲ್ಲ ರ ಗ ಸ ಅಂತ ಹೇಳಿ ಅದನ್ನ ನಾವು ಅವ್ರು ಹೇಗೆ ಹೇಳಿದಾರೋ ಹಾಗೆ ಬರಿತಾ ಹೋಗ್ಬೇಕು. ಬರೆಯೋಣವಾ? ಮೊದಲನೇ ಅಕ್ಷರ ರ ರ ರ ರ ರ ರ ರ ರ ರ ಅವ್ರು ಹೇಗೆ ಹೇಳಿದಾರೋ ಹಾಗೇ ಬರಿಬೇಕು. ರ ರ. ನೆಕ್ಸ್ಟ್ ಅಕ್ಷರ ಯಾವುದು? ಗ. ಹೇಗೆ ಹೇಳಿದಾರೋ ಅವರು ಮೊದಲು ಹೀಗೆ ತಗೊಂಡು ಈಗ ಬಂದು ಹೀಗೆ ಬರಿಬೇಕು. ಬರೆಯೋಣವಾ? ಗ ಮೇಲಿಂದ ಕೆಳಗೆ ಮತ್ತೆ ಹೀಗೆ, ಕೆಳಗಿಂದ ಮೇಲೆ ಮತ್ತೆ ಕೆಳಗೆ ಹೀಗೆ. ಗ ಗ ಬಾಯಲ್ಲಿ ಹೇಳ್ತಾ ಬರೀರಿ, ಅಭ್ಯಾಸ ಆಗತ್ತೆ. ಗ ಗ ಗ ಗ ಗ ಗ. ಮುಂದಿನ ಅಕ್ಷರ ಯಾವುದು? ಸ. ಹೇಗೆ ಬರುತ್ತಿದ್ದಾರೆ ಅವರು? ಹೀಗೆ ತಗೊಂಡು ಹೀಗೆ ತಗೊಂಡು ಹೀಗೆ ಆಮೇಲೆ ಹೀಗೆ. ನಾವು ಬರೆಯೋಣವಾ? ಸ. ಕೆಳಗಿಂದ ತಗೊಂಡು ಮತ್ತೆ ಹೀಗೆ ಮೇಲೆ ಹೋಗಿ ಸ ಸ ಸ ಸ ಸ ಸ. ಬಾಯಲ್ಲಿ ಹೇಳ್ತಾ ಬರೀರಿ. ಸ ಸ ಸ. ರ ಗ ಸ. ಇನ್ನು ಅಕ್ಷರ ನೋಡೋಣವಾ? ದ ಅ. ದನ ಹೇಗೆ ಬರ್ದಿದಾರೋ ಅವ್ರು ಮೊದಲು ಹೀಗೆ ತಗೊಂಡು ಆಮೇಲೆ ಹೀಗೆ. ನಾವು ಬರೆಯೋಣವಾ? ದ ಅವ್ರು ಹೇಗೆ ತೋರಿಸಿದಾರೋ ಹಾಗೆ ಬರೀಬೇಕು. ದ ದ ದ ದ. ಮತ್ತೊಮ್ಮೆ ದ ದ ದ ದ ದ. ಯಾವ್ದು ಬರ್ದ್ವಿ ಈಗ ನಾವು? ಅಕ್ಷರ ದ. ಮುಂದಿನ ಅಕ್ಷರ ಯಾವುದು? ಅ.
ಬರೆಯೋದು ಬರುತ್ತಲ್ವ ನಿಮಗೆ? ಹೀಗೆ ತಗೊಂಡು ಹೀಗೆ ನಾವು ಬರೆಯೋಣ. ಅ ಅ ಅ ಅ ಅ ಅ ಅ ಅ ಏನ್ ಬರ್ದ್ವಿ ನಾವು? ದ ಮತ್ತೆ ಅನ ಬರ್ದ್ವಿ. ಮುಂದಿನ ಅಭ್ಯಾಸ. ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಅವ್ರು ಹೇಗೆ ಹೇಳಿದಾರೋ ಹಾಗೆ ನಾವು ಬರಿತಾ ಹೋಗ್ಬೇಕು. ರ 2 ಲೈನ್ ಸೇರಿಸಿ ಬರಿಬೇಕು. ರ ಗ ಸ ದ ಅ. ಇನ್ನೊಮ್ಮೆ ಬರೆಯೋಣ. 2 ಲೈನ್ ಸೇರಿಸಿ. ರ ಗ ಸ ದ ಅ. ಮತ್ತೊಮ್ಮೆ ರ ಗ ಸ ದ ಅ. ನೀವು ಬರಿತೀರಲ್ವಾ? ನೀವು 2 ಲೈನ್ ಸೇರಿಸಿ ಬರಿಬೇಕು. ಅಭ್ಯಾಸವನ್ನ ನೋಡೋಣವಾ? ಈ ಪದಗಳನ್ನು ಓದಿಸಿ. ಅವರಿಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ, ನಾವು ಅದನ್ನ ಓದ್ತಾ ಹೋಗ್ಬೇಕು. ನನ್ನ ಜೊತೆ ನೀವು ಹೇಳ್ತಾ ಹೋಗಿ, ಆಯ್ತಾ? ಅ ರ ಅರ, ಗ ರ ಗರ, ಸ ರ ಸರ, ರ ಸ ರಸ, ದ ರ ದರ, ಸ ಗ ರ ಸಗರ, ದ ಸ ರ ದಸರ, ಅ ರ ಸ ಅರಸ, ಸ ರ ಸ ಸರಸ. ಯಾವುದು? ಸ ದ ರ ಸದರ. ಮುಂದೆ ಗ ರ ಗ ರ. ಏನಾಯ್ತು? ಗರ ಗರ. ಮುಂದಿನ ಅಕ್ಷರ ಗ ರ ಗ ಸ ಗರ ಗಸ, ಸ ರ ಸ ರ ಸರ ಸರ, ದ ರ ದ ರ ದರ ದರ. ಇನ್ನೊಮ್ಮೆ ಓದೋಣವಾ? ಅರ, ಗರ, ಸರ, ರಸ, ದರ, ಸಗರ, ದಸರ, ಅರಸ, ಸರಸ, ಸದರ, ಗರಗರ, ಗರಗಸ, ಸರಸರ, ದರ ದರ. ಮುಂದಿನ ಅಭ್ಯಾಸ. ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇಲ್ಲಿ ಲೈನ್ ಎಳೆದಿರೋದಲ್ವಾ ಒಂದು ಅಕ್ಷರದ ಮೇಲೆ, ಆ ಅಕ್ಷರ ಯಾವುದು ಅಂತ ಗುರುತಿಸ್ಬೇಕು ನಾವು. ಮೊದಲು ಅಕ್ಷರ ಯಾವುದು ಅಂತ ಗುರುತಿಸೋಣ. ಯಾವ ಅಕ್ಷರ ಇದು? ರ. ಶಬ್ದ ಓದೋಣವಾ? ದ ಸ ರ ದಸರ. ಮುಂದಿನ ಅಕ್ಷರ ಯಾವುದು? ಗ. ಶಬ್ದ ಓದೋಣವಾ? ಗ ರ ಗ ಸ ಗರ ಗಸ. ಮುಂದಿನ ಅಕ್ಷರ ಯಾವುದು? ಯಾವ ಅಕ್ಷರದ ಕೆಳಗೆ ಲೈನ್ ಎಳೆದಿದ್ದಾರೆ? ಸ. ರ ಸ ರಸ. ನೆಕ್ಸ್ಟ್ ದ ರ ದರ, ಅ ರ ಅರ, ದಸರ, ಗರಗಸ, ರಸ, ದರ, ಅರ. ಮುಂದಿನ ಅಭ್ಯಾಸ. ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿರಿ. ಇಲ್ಲಿ ಅಕ್ಷರಗಳನ್ನು ಬಿಟ್ಟಿದ್ದಾರಲ್ವಾ ಎಲ್ಲ, ಅದರಲ್ಲಿ ಯಾವ ಅಕ್ಷರ ಬರುತ್ತೆ ಅಂತ ಇದರಿಂದ ನಾವು ಆಯ್ದು ಇಲ್ಲಿ ಬರಬೇಕು. ಮೊದಲನೇದು ಗ ಡ್ಯಾಶ್ ಗ ಸ. ಯಾವ್ದಾಗತ್ತೆ? ಗ ಆಗತ್ತಾ? ನೋಡೋಣ.
ಗ ಅ ಗ ಸ ಇದೆಯಾ ಶಬ್ದ ಗ ಅ ಗ ಸ ಅಂತ? ಇಲ್ಲ. ದನ ನೋಡೋಣ. ಗ ದ ಗ ಸ ಗದ ಗಸ ಅಂತ ಇದೆಯಾ? ಇಲ್ಲ. ಕೊನೆಯ ಅಕ್ಷರ ಯಾವುದು? ರ. ಏನಿದು? ಗ ರ ಗ ಸ. ಮುಂದಿನ ಶಬ್ದ ನೋಡೋಣ. ಸ ರ ರ ಸರರ ಅಂತ ಶಬ್ದ ಇದೆಯಾ? ಇಲ್ಲ. ಸ ಗ ರ ಸ ಗ ರ ಅಂತ ಶಬ್ದ ಇದೆಯಾ? ಇದೆ. ಮುಂದಿನ ಅಕ್ಷರ ನೋಡೋಣ ಆದ್ರೂ. ಸ ಸರ ಸಸರ ಅಂತ ಶಬ್ದ ಇದೆಯಾ? ಇಲ್ಲ. ಸೊ ಕರೆಕ್ಟ್ ಆಗಿರುವ ಅಕ್ಷರ ಯಾವುದು? ಸ ಗ ರ. ಮುಂದಿನ ಶಬ್ದ ನೋಡೋಣ. ಅ ರ ಡ್ಯಾಶ್ ಅ ರ ರ ಅರರ ಅಂತ ಶಬ್ದ ಇದೆಯಾ? ಇಲ್ಲ. ಅ ರ ಸ ಅರಸ ಅಂತ ಶಬ್ದ ಇದೆಯಾ? ಹೌದು ಇದೆ. ಅ ರ ಸ ಬರಿಬೇಕು ನಾವಿಲ್ಲಿ. ಅರಸ. ಮುಂದಿನ ಶಬ್ದ ಸ ಸ ರ ಸಸರ ಅಂತ ಇದೆಯಾ? ಇಲ್ಲ. ಮುಂದಿನ ಅಕ್ಷರ ನೋಡೋಣ. ದ ದ ಸರ ದಸರಾ ಅಂತ ಇದೆಯಾ? ಹೌದು ದಸರಾ ಅಂತ ಇದೆ. ದ ಸ ರ. ಮುಂದಿನ ಶಬ್ದ ನೋಡೋಣ. ಎರಡೇ ಅಕ್ಷರ ಇರೋದು. ಸ ರ ಸರ ಅಂತ ಇದೆಯಾ? ಇದೆ. ಗ ರ ಗರ ಅಂತ ಇದೆಯಾ? ಇದೆ. ರ ರ ರ ರ ಅಂತ ಇದೆಯಾ? ಇಲ್ಲ. ಸೊ ನೀವು ಸನಾದ್ರೂ ಬರಿಬೋದು ಅಥವಾ ಅಥವಾ ಗ ರ ಅಂತನಾದ್ರೂ ಬರಿಬಹುದು. ಗೊತ್ತಾಯ್ತಾ? ಈಗ ಶಬ್ದ ಇನ್ನೊಮ್ಮೆ ಹೇಳೋಣವಾ? ಗರ ಗಸ ಸಗರ ಅರಸ ದಸರ ಸರ ಅಥವಾ ಗರ. ಮುಂದಿನ ಅಭ್ಯಾಸ. ಅ ಪಟ್ಟಿಯಲ್ಲಿ ಚಿತ್ರಗಳನ್ನು, ಆ ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಕೆಳಗೆ ಬರೆಯಿಸಿ. ಈಗ ಇಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ನಮಗೆ. ಆ ಚಿತ್ರಗಳಲ್ಲಿರುವ ವಸ್ತುಗಳು ಯಾವ್ಯಾವುದು ಅಂತ ಇಲ್ಲಿದೆ. ಆಯ್ತಾ? ಆದ್ರೆ ಇದು ಕರೆಕ್ಟ್ ಆಗಿಲ್ಲ. ನಾವು ಅದನ್ನ ಹೊಂದಿಸ್ಬೇಕು. ಹೊಂದಿಸಿ ಇಲ್ಲಿ ಬರಿಬೇಕು. ಈಗ ಮೊದಲನೇ ಚಿತ್ರ ಯಾವ್ದಿದು? ಗೊತ್ತಾ? ಏನಂತಾರೆ ಇದನ್ನ? ಗರಗಸ. ಹೀಗೆ ಗರಗಸ ಅಂತಾರೆ ಇದನ್ನ. ಅದನ್ನ ಬರಿಬೇಕು. ಗ ರ ಗ ಸ. ಮುಂದಿನ ಚಿತ್ರಕ್ಕೆ ಹೋಗೋಣವಾ? ಏನಂತಾರೆ ಇದನ್ನ? ಗರಗಸ ಅಂತಾರ? ಇಲ್ಲ. ಏನಿದು? ಸರ. ಸರ ಎಲ್ಲಿದೆ ಈಗ ಆ ಪಟ್ಟಿಯಲ್ಲಿ? ಇಲ್ಲಿದೆ ಸರ. ಹೊಂದಿಸ್ಬೇಕು. ಹಾಗೆ ಇಲ್ಲಿ ಸ ರ ಅಂತ ಬರಿಬೇಕು. ಮುಂದಿನ ಚಿತ್ರ ಯಾವ್ದಿದು? ಅರನ. ಅರ ಅಂತಾರ ಈ ಚಿತ್ರಕ್ಕೆ? ಅಲ್ಲ. ಇದು ಯಾವುದು? ರಸ. ಇದನ್ನ ನಾವು ರ ಸ ಅಂತ ಇಲ್ಲಿ ಬರಿಬೇಕು. ಇನ್ನು ಉಳಿದಿರೋದು ಯಾವುದು? ಈ ಚಿತ್ರ. ಏನಂತಾರೆ ಇದಕ್ಕೆ? ಅರ ಅಂತಾರೆ. ರಕ್ಕೆ ಹೊಂದಿಸಿ ಅ ರ ಅಂತ ಇಲ್ಲಿ ಬರಿಬೇಕು. ಏನಿದು? ಗರಗಸ ಸರ ರಸ ಅರ. ಅಭ್ಯಾಸ ಮುಂದಿದ್ದು. ಪದಗಳ ಅರ್ಥ ತಿಳಿಯಿರಿ. ಈಗ ನೀವು ಪದಗಳನ್ನ ನೋಡಿದ್ರಲ್ಲ, ರ ಗ ಸ ದ ಅ ಇಂದ. ಆ ಪದಗಳಲ್ಲಿ ಸ್ವಲ್ಪ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಪದಗಳ ಅರ್ಥನ ನಾವು ತಿಳ್ಕೊಳ್ಳೋಣ. ದಸರಾ. ದಸರಾ ಅಂದ್ರೇನು? ದಸರಾ ಅಂದ್ರೆ ಒಂದು ಹಬ್ಬ. ನಾವೆಲ್ಲರೂ ದಸರಾ ಆಚರಿಸ್ತೀವಲ್ಲ, ಆ ಹಬ್ಬ. ಅರ. ಅರ ಅಂದ್ರೆ ಉಕ್ಕಿನ ಉಪಕರಣ. ಉಕ್ಕಿನ ಉಪಕರಣ. ಇದೊಂದು ಉಪಕರಣ. ಇದನ್ನ ನಾವು ಕಟ್ಟಿಗೆ ಕೆಲಸಕ್ಕೆ ಬಳಸ್ತೀವಿ. ಸಗರ. ಸಗರ ಅಂದ್ರೆ ಅದು ಒಂದು ಹೆಸರು. ಗರಗಸ. ಗರಗಸದಿಂದ ಏನ್ ಮಾಡ್ತೀವಿ ನಾವು? ನೀವೆಲ್ಲರೂ ಗರಗಸನ ನೋಡಿರ್ತೀರ. ಗರಗಸದಿಂದ ಏನ್ ಮಾಡ್ತೀವಿ? ಮರ ಕೊಯ್ಯುವ ಸಾಧನ. ಮರವನ್ನ ನಾವು ಗಸದಿಂದ ಕೊಯ್ತೀವಿ.